ಕೃಷಿ ಮಾಡಿ ಬದುಕುವ ಶ್ರಮ ಜೀವಿಗಳ ಕುಟುಂಬಕ್ಕೆ ನೆರೆಹೊರೆಯವರ ಕಿರಿಕಿನಿಂದ ಸಂಕಷ್ಟ ಎದುರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಕಾಟೂರು ಗ್ರಾಮದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದ್ದು, ಸಾಕಷ್ಟು ವರ್ಷಗಳಿಂದಲೂ ಕೂಡ ಜಮೀನಿಗೆ ತೆರಳುವ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವುಗೊಳಿಸುವಂತೆ ಕಳೆದ 2 ವರ್ಷಗಳಿಂದ ಅರ್ಜಿ ನೀಡಿ ತಾಲೂಕು ಕಚೇರಿಗೆ ಅಲೆದಾಡಿರುವ ಯಾವೊಬ್ಬ ಅಧಿಕಾರಿಯೂ ಕೂಡ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾಟೂರು ಮತ್ತು ಅಲ್ಲಯ್ಯನಪುರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸರ್ವೆ ನಂಬರ್ 264/3 ರಲ್ಲಿ ಬರುವ ಚಂದ್ರಮ್ಮ ಎಂಬ ರೈತ ಮಹಿಳೆಯ ಜಮೀನಿಗೆ ತೆರಳಲು ರಸ್ತೆಯನ್ನ ಒತ್ತುವರಿ ಮಾಡಿಕೊಡಲಾಗಿದೆ. ನಕ್ಷೆಯಲ್ಲಿರುವ ತಿರುಗಾಡುವ ರಸ್ತೆಯನ್ನ ಒತ್ತುವರಿ ತೆರವುಗೊಳಿಸುವಂತೆ 31/10/2022 ರಲ್ಲಿ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಲಾಗಿದೆ. ಸಂಬಂಧಪಟ್ಟ ಕಂದಾಯ ಅಧಿಕಾರಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರ ಗಮನಕ್ಕೆ ತರಲಾಗಿದೆ. ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ವಿಚಾರ ಮುಟ್ಟಿಸಲಾಗಿದೆ. ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಶಾಸಕರು ಸೂಚಿಸಿದ್ದಾರೆ. ಆದರೆ ಶಾಸಕರ ಮಾತಿಗೂ ಇಲ್ಲಿ ಕಿಮ್ಮತ್ತಿಲ್ಲ. ಕಾನೂನುಬದ್ಧವಾಗಿ ತಾಲೂಕು ಆಡಳಿತ ಅಧಿಕಾರಿಗಳು ನೊಂದ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ. 3-4 ವರ್ಷಗಳಿಂದ ನಿರಂತರವಾಗಿ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಈಗ ಇಡೀ ನೊಂದ ಕುಟುಂಬ ತಾಲೂಕು ಆಡಳಿತದ ಭವನದ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದಿದ್ದರೆ ನಮಗೆ ರಾಜ್ಯಪಾಲರ ಮೂಲಕ ದಯಾಮರಣವನ್ನು ಕಲ್ಪಿಸಿಕೊಡಿ, ಇಲ್ಲ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ತಾಲೂಕು ಆಡಳಿತಕ್ಕೆ ಸದ್ಯ ಎಚ್ಚರಿಕೆ ನೀಡಿದ್ದಾರೆ. ನಾನು ಅಲ್ಲಯ್ಯನಪುರ ಕಾಟೂರು ಚಂದ್ರಮ್ಮ ಸರ್ವ ನಂಬರು 264 ಬಾರಿ ಕಾಟೂರು ಗ್ರಾಮದಲ್ಲಿ ಜಮೀನಿದ್ರೆ ಇವರು ದಾರಿ ಕೊಡ್ತಾಯಿಲ್ಲ. ನಮ್ಗೆ ದನ ಕರು ಇಟ್ಕೋಕ್ಕೂ ದಾರಿ ಕೊಡೋಲ್ಲ, ಏನು ಮಾಡೋಕ್ಕೂ ದಾರಿ ಕೊಡೋಲ್ಲ. ಇವರು ನಮ್ಗೆ ವ್ಯವಸ್ಥೆ ಮಾಡಿಕೊಡ್ದೆ ನಮ್ಮ ಇದು ಮಾಡ್ದೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನೋವತ್ತು ಆಗದ. ನಮ್ಗೆ ತಹಸೀಲ್ದಾರ್ರಿಗೂ ಕೊಟ್ಟಿವಿ 3 ವರ್ಷ ಆಗದ, ಬಿಟ್ಟಿಲ್ಲ, ಅವರು ಬಿಡಿಸಿಲ್ಲ. ಈಗ ಹೆಂಗೆ ಮಾಡೋದು ಅಂತ ನಮ್ಗೆ ಇದಾಗದ. ನಮ್ಗೆ ಮಾಡಿಸ್ಬೇಕು ಎಲ್ಲ ಸೇರ್ಕೊಂಡು. ಒತ್ತರಿ ಎಲ್ಲ ಹಿಡ್ಕೊ ಕೂತಾರ ಜಮೀನುಗಳಲ್ಲಿ ಎಲ್ಲವಿ ಅಂತ ಹೇಳಿ ನಾವು ಜಮೀನಿಗೆ ದಾರಿ ಬಿಡ್ಸೋಕ್ಕೆ ಅರ್ಜಿ ಕೊಟ್ಟು 2 ವರ್ಷದ ಮೇಲಾದರೂ ತಹಸೀಲ್ದಾರ್ ಸಾಹೇಬರು ಯಾವುದೇ ರೀತಿ ಕ್ರಮ ತಗೊಳ್ಳದೆ ನಮಗೆ ಭಾಳ ತೊಂದರೆ ಆಗಿದೆ. ನಮ್ಮ ಅತ್ತೆಯವ್ರಿಗೆ ಭಾಳ ಅಲ್ಲಿ ಜಮೀನಿಗೆ ತಿರುಗಾಡೋಕ್ಕೆ ತೊಂದರೆ ಕೊಡ್ತಾವ್ರೆ. ಅದರಿಂದ ನೀವು ಫೈನಲಾಗಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ದಯಾಮರಣ ನೇರ ಕೊಟ್ಬಿಟ್ಟು ನಮ್ಗೆ ಇಡೀ ಫ್ಯಾಮಿಲಿನೇ ಆತ್ಮಹತ್ಯೆಗೆ ಒಳಗಾಗೋಂಥ ಪರಿಸ್ಥಿತಿ ಇದೆ. ಅದರಿಂದ ನೀವು ಇದ್ರ ಸೂಕ್ತ ಕ್ರಮ ತಗೊಂಡು ಮಾಡಿಕೊಡ್ಬೇಕಾಗಿ ಕೇಳ್ತದೆ. ನಾವು ತಹಸೀಲ್ದಾರ್ ಸಾಹೇಬ್ರಿಗೆ 2 ವರ್ಷದಿಂದ 1 ವಾರ 15 ದಿನ, ಇವತ್ತು ಬನ್ನಿ ನಾಳೆ ಬನ್ನಿ, ಇವತ್ತು ಹಬ್ಬ ಇದೆ, ಇದು ರಜೆ ಇದೆ, ಸುಮ್ಮನೆ ಬರೀ ಹೇಳ್ಕೊಂಡೇ ಬರ್ತಾಯಿದ್ದಾರೆ. 2 ವರ್ಷದಿಂದ ಆಫೀಸ್ಗೆ ಹೋಗೋದೇ ಬರೋದು ಅಷ್ಟೇ. ನಮ್ಮ ಹಾಗೆ MLA ಸಾಹೇಬ್ರಿಗೂ ಹೋಗಿ 4 ಸರಿ ಮನವಿ ಮಾಡಿದ್ವು. ಅವರು ಫೋನ್ ಮಾಡಿ ಹೇಳಿದ್ರು, ಅದಕ್ಕೂ ಇವರು ಏನು ಕ್ರಮ ತಗೋತಾ ಇಲ್ಲ. ಅಲ್ಲೇ ತಿರುಗಾಡ್ತಿದ್ದು. ಆದರೆ ಈಗ ಅಲ್ಲಿ ಅವರು ಎಲ್ಲ ಜಮೀನು ಮಾಡ್ಕೊಬಿಟ್ಟು ಅವರು ತಿರುಗಾಡೋಕ್ಕೆ ಬಿಡ್ತಾ ಇಲ್ಲ. ತುಂಬ ತೊಂದರೆ ಆಗ್ತಿದೆ. 64 ಫಾರ್ಮ್ ಎಲ್ಲ RI ಎಲ್ಲರಿಗೂ ಹೇಳಿದ್ವಿ, VA ಬಂದು ಒಂದು ಸರ್ವೆ ಮಾಡಿದ್ರು ಅಷ್ಟೇ. ಪುನಃ ಏನೋ ಬರ್ತೀವಿ ಅಂತ ಸುತ್ತಿಸ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಇಲ್ಲ, ನಮ್ಗೆ ದಯಾಮರಣ ಒಂದೇ ಇರೋದು.